Charlie, Charlie, are you here? Oh hell no! No 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 no! ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಆಟಗಳು ಎಷ್ಟು ಡೇಂಜರಸ್ ಅಂದ್ರೆ ಈ ಆಟಗಳನ್ನು ಆಡಿದ್ರೆ ನಿಮ್ಮ ಮುಂದೆ ದೆವ್ವ ಬಂದ್ಬಿಡಬಹುದು ಅಥವಾ ದುಷ್ಟ ಶಕ್ತಿಗಳ ನಿಮ್ಮ ಮೇಲೆ ಹಿಡಿತ ಸಾಧಿಸಿ ಬಿಡಬಹುದು. ನಾಟ್ ಟ್ರೈ ದಿಸ್ ಗೇಮ್ ಎಟ್ ನೈಟ್. ಯಾಕೆ ಈ ಗೇಮ್ಗಳನ್ನು ಆಡಬಾರದು ಎಂದು ನೀವು ಕೇಳಬಹುದು. ಏಕೆಂದರೆ ಈ ಗೇಮ್ಗಳು ಶಾಪಿತ ಗೇಮ್ಗಳಾಗಿವೆ ಮತ್ತು ಈ ಗೇಮ್ ಅನ್ನು ನೀವು ಆಡಿದ್ದಲ್ಲಿ ಕೆಲವೇ ನಿಮಿಷದಲ್ಲಿ ನಿಮ್ಮ ಜೀವನ ಅಲ್ಲೋಲ ಕಲ್ಲೋಲವಾಗಲಿದೆ. ಹೀಗೆ ಭಯಾನಕವಾದ ಮತ್ತು ಡೇಂಜರಸ್ ಗೇಮ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಇಂದು ತಿಳಿದುಕೊಳ್ಳೋಣ. ಚಾದರ್ ಹೊಚ್ಚಿಕೊಂಡು ರೆಡಿಯಾಗಿ ಇವತ್ತಿನ ಈ ಹಾರರ್ ವಿಡಿಯೋ ಶುರು ಮಾಡೋಣ. ದ ಡೆವಿಲ್ ಪೇಸ್ ಮತ್ತು ಈ ಗೇಮ್ ಅನ್ನು ಡೆವಿಲ್ ಇನ್ ದಿ ಮಿರರ್ ಅಂತ ಸಹ ಕರೀತಾರೆ. ಈ ಆಟ ಆಡಲು ನಿಮ್ಮ ಬಳಿ 12 ಕಪ್ಪು ಮೇಣದ ಬತ್ತಿಗಳು ಹಾಗೂ ಒಂದು ಕಡ್ಡಿ ಪೆಟ್ಟಿಗೆ ಬೇಕಾಗುತ್ತದೆ ಮತ್ತು ಈ ಆಟವನ್ನು ಆಡುವಾಗ ರಾತ್ರಿ 12 ಗಂಟೆಯ ಒಳಗೆ ಬಾತ್ರೂಮ್ ನಲ್ಲಿ ಹೋಗಿ ಇರಬೇಕು ಹಾಗೂ ಆ ಬಾತ್ರೂಮ್ ನ ಎಲ್ಲಾ ಲೈಟ್ಗಳು ಆಫ್ ಆಗಿರಬೇಕು. ಆ ನಂತರ ರಾತ್ರಿ 12 ಗಂಟೆಯವರೆಗೆ ನಿಮ್ಮ ಕಣ್ಣನ್ನು ಮುಚ್ಚಿಕೊಳ್ಳಬೇಕು. 12 ಗಂಟೆ ಆದ ಮೇಲೆ ಆ ಬಾತ್ರೂಮ್ ನ ಹಳ್ಳಿನಲ್ಲಿ ನೋಡಿದಾಗ ಡೆವಿಲ್ ನ ಮುಖ ಕಾಣುತ್ತದೆ. ಹಾಗೂ ಈ ಆಟದ ನಿಯಮದ ಪ್ರಕಾರ ಈ ಆಟವನ್ನು ಆಡುವವರು ತಾವೊಬ್ಬರೇ ಈ ಆಟವನ್ನು ಆಡಬೇಕಾಗುತ್ತದೆ. ಬದಲಾಗಿ ಯಾರನ್ನು ತಮ್ಮೊಂದಿಗೆ ಕರೆದೊಯ್ಯುವಂತಿಲ್ಲ. ಕರೆದೊಯ್ದಲ್ಲಿ ಅವರ ಮೇಲೆ ಹಿಡಿತ ಸಾಧಿಸಿ ಬಿಡಬಹುದು ಎಂದು ಈ ಆಟದ ನಿಯಮದಲ್ಲಿ ಉಲ್ಲೇಖಗೊಂಡಿದೆ. ಹಾಗೂ ಇಷ್ಟೇ ಭಯಾನಕವಾದ ಮತ್ತು ಡೇಂಜರಸ್ ಆದ ಇನ್ನೊಂದು ಗೇಮ್ ಯಾವುದಪ್ಪ ಅಂದ್ರೆ ದ ಕ್ಲೋಸೆಟ್ ಗೇಮ್. ಈ ಆಟವನ್ನು ಆಡಲು ನಿಮ್ಮ ಬಳಿ ಒಂದು ಗಾಡ್ರೇಜ್ ಅಥವಾ ಮರದ ಪೆಟ್ಟಿಗೆ ಇರಬೇಕು ಹಾಗೂ ಸೂರ್ಯ ಮುಳುಗಿದ ನಂತರ ಆ ಮರದ ಪೆಟ್ಟಿಗೆ ಅಥವಾ ಗಾಡ್ರೇಜ್ ನ ಒಳಗೆ ಹೋಗಿ ಕೂತುಕೊಳ್ಳಬೇಕು ಮತ್ತು ಕಷ್ಟದ ಸಮಯದಲ್ಲಿ ಹಚ್ಚಲು ನಿಮ್ಮ ಬಳಿ ಕಡ್ಡಿ ಪೆಟ್ಟಿಗೆ ಇರಬೇಕು. ಆ ನಂತರ ನೀವು ಇದನ್ನು ಹೇಳಬೇಕು, ಶೋ ಮಿ ದ ಲೈಟ್, ಲೀವ್ ಮಿ ಇನ್ ಡಾರ್ಕ್ನೆಸ್. ಇದನ್ನು ಹೇಳುವ ಮೊದಲು 5 ನಿಮಿಷಗಳ ಕಾಲ ನಿಮ್ಮ ಕಣ್ಣನ್ನು ಮುಚ್ಚಿಕೊಂಡಿರಬೇಕು. ಇದನ್ನು ಹೇಳಿದ ನಂತರ ಹಿಂದಕ್ಕೆ ತಿರುಗಿ ನೋಡಬಾರದು. ನಂತರದಲ್ಲಿ ಆ ಗಾಡ್ರೇಜ್ ಅಥವಾ ಆ ಪೆಟ್ಟಿಗೆಯಿಂದ ವಿಚಿತ್ರವಾದ ಶಬ್ದಗಳು ಬರುತ್ತವೆ. ಆ ಶಬ್ದಗಳು ಬಂದಾಗ ನೀವು ಕಡ್ಡಿ ಪೆಟ್ಟಿಗೆಯನ್ನು ಹಚ್ಚಿಕೊಂಡು ಆ ಗಾಡ್ರೇಜ್ ನಿಂದ ಹೊರಗೆ ಬರಬೇಕು ಮತ್ತು ಆ ಗಾಡ್ರೇಜ್ ನ ಬಾಗಲನ್ನು ಭದ್ರವಾಗಿ ಹಾಕಬೇಕು. ಇಷ್ಟೆಲ್ಲ ಮುಗಿದ ಮೇಲೆ ಇನ್ನು ಮುಂದೆ ರಾತ್ರಿ ವೇಳೆಯಲ್ಲಿ ಆ ಗಾಡ್ರೇಜ್ ಅನ್ನು ತೆಗೆಯಬಾರದು. ಇಷ್ಟು ಈ ಆಟ. ಆದರೆ ಮತ್ತೊಂದು ಆಟದ ಬಗ್ಗೆ ಹೇಳುವುದಾದರೆ ಆ ಆಟದಲ್ಲಿ ನೀವು ದೆವ್ವದಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ಆ ಆಟದ ಹೆಸರು ಏನಪ್ಪಾ ಅಂದ್ರೆ 3 ಕಿಂಗ್ಸ್ ಅಥವಾ 3 ರಾಜರು. ಈ ಆಟವನ್ನು ಆಡಲು ಒಂದು ಖಾಲಿ ರೂಮಿನಲ್ಲಿ 3 ಕುರ್ಚಿಗಳನ್ನು ಇಡಬೇಕು. ಆ ರೂಮಿನ ಎಲ್ಲಾ ಕಿಟಕಿ ಮತ್ತು ಬಾಗಿಲುಗಳನ್ನು ಬಂದ್ ಮಾಡಿರಬೇಕು, ಅಂದರೆ ಹಾಕಿರಬೇಕು. ಅವುಗಳನ್ನು ಹೇಗೆ ಇಡಬೇಕು ಅಂದರೆ ಮೊದಲನೇ ಕುರ್ಚಿಯನ್ನು ಉತ್ತರದ ಕಡೆಗೆ ಇಡಬೇಕು. ಆ ಕುರ್ಚಿಯ ಮೇಲೆ ನೀವು ಕೂತುಕೊಳ್ಳಬೇಕು. ನಂತರ 2 ಮತ್ತು 3ನೇ ಕುರ್ಚಿಯನ್ನು ಎದುರು ಬದುರು ಇಡಬೇಕು. ಆ 2 ಕುರ್ಚಿಯ ನಡುವಲ್ಲಿ ಒಂದು ಮೇಣದ ಬತ್ತಿಯನ್ನು ಹಚ್ಚಿಡಬೇಕು. ನಂತರ 2 ಕುರ್ಚಿಯ ಮೇಲೆ ಒಂದೊಂದು ಹಳ್ಳನ್ನು ಇಡಬೇಕು. ಅವುಗಳನ್ನು ಹೇಗೆ ಇಡಬೇಕು ಎಂದರೆ ಒಂದು ಹಳ್ಳು ಇನ್ನೊಂದು ಹಳ್ಳಿನಲ್ಲಿ ಕಾಣಬೇಕು, ಹಾಗೆ ಇಡಬೇಕು. ನಂತರದಲ್ಲಿ ರಾತ್ರಿ 3:30 ನಂತರ ಈ ಆಟ ಶುರುವಾಗುತ್ತದೆ. ಆ ನಂತರ ನಿಮ್ಮ ಪ್ರಶ್ನೆಗಳನ್ನು ಆ ಮೇಣದ ಬತ್ತಿಯನ್ನು ನೋಡಿಕೊಂಡು ಕೇಳಬೇಕು. ಪ್ರಶ್ನೆಗಳಿಗೆ ಆತ್ಮಗಳು ಉತ್ತರವನ್ನು ನೀಡುತ್ತವೆ. ಯಾವುದೇ ಕಾರಣಕ್ಕೂ ಹಳ್ಳುಗಳಲ್ಲಿ ನೋಡಬಾರದು. ಅಪ್ಪಿ ತಪ್ಪಿ ಆ ಹಳ್ಳುಗಳಲ್ಲಿ ನೋಡಿದ್ದಲ್ಲಿ ಆತ್ಮಗಳು ನಿಮ್ಮನ್ನು ವಶಕ್ಕೆ ಪಡೆದುಕೊಂಡು ಬಿಡಬಹುದು. ಇಂತಹ ಇಂಟ್ರೆಸ್ಟಿಂಗ್ ಮತ್ತು ನಾಲೆಡ್ಜ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.